ಇಷ್ಟೊಂದು ಟ್ವಿಸ್ಟ್ ಎಲ್ಲ ಇದೆಯಲ್ಲ ಮಾಮ್. ಅದಕ್ಕೆ ಅಲ್ವಾ ನಾವು ಹೋಗದೆ ಇರೋದು. ಅಲ್ಲಿ ಹೋಗಿ ಕಷ್ಟಪಡೋ ಬದಲು ನೈನಿ ಪಂಚಕಮಣಿ ತಗೊಂಡು ಬಂದ್ಮೇಲೆ ಅದನ್ನ ನಾವು ಬುದ್ಧಿವಂತಿಕೆಯಿಂದಾನೋ ಬಲವಂತದಿಂದಾನೋ ವಶಪಡಿಸ್ಕೊಂಡ್ವಿ ಅನ್ಕೋ, ಅವಾಗ ನಾವ್ ಇನ್ನೂ ರಿಚ್ ಆಗಿ ಹೋಗ್ತೀವಿ. ಜೋರಾಗಿ ನಗ್ಬೇಡ. ಅಧಿಕ ಪ್ರಸಂಗಿ ಹಾಸಿನಿ ಬಂದ್ಲು ಅನ್ಕೋ, ಡೌಟ್ ಬಂದು ನಮ್ಮ ಮೇಲೆ ಕಣ್ಣಿಡ್ತಾಳೆ. ಓಕೆ ಮಾಮ್. ಮಾಮ್, ನನ್ಗೆ ಇನ್ನೊಂದು ಡೌಟು. ಒಂದ್ ವೇಳೆ ನೈನಿ ಪಂಚಕಮಣಿ ತಗೊಂಡು ಬಂದಿಲ್ಲ ಅಂತಂದ್ರೆ? ವಿಶಾಲ್ ಪ್ರಾಣ 10 ದಿನದಲ್ಲಿ ಹೋಗ್ಬಿಡುತ್ತೆ. ಇಲ್ಲಿ ಇನ್ನೊಂದು ವಿಷಯ ಕೂಡ ಇದೆ. ಅಲ್ಲಿ ಹೋದ್ಮೇಲೆ ನೀರಿನ ದೀಪನ ಏನಾದ್ರೂ ನೈನಿ ಹಚ್ಚಲಿಲ್ಲ ಅಂತಂದ್ರೆ ಅಖಂಡ ಸರ್ಪ ನೈನಿ ಪ್ರಾಣನ ತೆಗೆದ್ಬಿಡುತ್ತೆ. ಹಾವು ನೈನಿಗೇನು ಮಾಡಲ್ಲ ಅಲ್ವಾ ಮಾಮ್? ಅಲ್ಲಿರೋದು ನಮ್ಮನೆಗ್ ಬರೋ ನಾಗರಾಜ ಅಲ್ಲ ಕಣು, ಕ್ಷೇತ್ರ ಪಾಲಕನಾದ ಅಖಂಡ ಸರ್ಪ. ನೈನಿ ಹೋದ್ರೆ ವಿಶಾಲ್ ಕೂಡ ಇರಲ್ಲ, ಗಂಡ ಹೋದ್ರೆ ಹೆಂಡತಿನೂ ಬದುಕಲ್ಲ. ಪಾಪ. ಪಾಪ. ಅಯ್ಯೋ, ಮಕ್ಳು ಕೂಡ ಅನಾಥರಾಗ್ತಾರೆ ಮಾಮ್. ಗಾಯತ್ರಿ ದೊಡ್ಡಮ್ಮನಾಗೆ ಅವರು ಆತ್ಮ ಆಗಿ ನಮ್ ಸುತ್ತಲೂ ಸುತ್ತಾಡ್ತಿರ್ತಾರೇನೋ. ನೀವು ಕೂಡ ಜೋರಾಗಿ ನಗ್ಬೇಡಿ, ಯಾರಾದ್ರೂ ಬರ್ತಾರೆ. ಇವತ್ತೇ ನಕ್ ಬಿಡ್ಬೇಕು ಕಣು. ನಾಳೆ ಬೆಳಗ್ಗೆ ಆದ್ಮೇಲೆ ನಯನೀನೋ ವಿಶಾಲೋ ಯಾರಾದ್ರೂ ಹೋದ್ರೆ 10 ದಿನದ ತನಕ ಕಣ್ಣೀರ್ ಹಾಕೋ ತರ ನಟಿಸ್ಬೇಕಲ್ಲ. ಓ, ಅದೊಂದು ನಾಟಕ ಇದೆಯಲ್ಲ. ಪಂಚಕಮಣಿ ಜೊತೆ ಬಂದ್ರು ಬಂದಿಲ್ಲ ಅಂದ್ರು ನಮ್ಗೆ ಲಾಭ. ಎಲ್ಲ ವಿಷಯನ ಯೋಚನೆ ಮಾಡಿನೇ ನಾನ್ ನಯನಿನ ಅಲ್ಲಕ್ ಕಳ್ಸಿರೋದು. ಮಾಮ್, ನಾವೇನಾದ್ರೂ ಪಂಚಕಮಣಿನ ತಗೊಂಡ್ಬಿಟ್ರೆ ಗಜಬಂಡೆಗೆ ಕೋಪ ಬರಲ್ವಾ? ಕೆಲ್ಸ ಆದ್ಮೇಲೆ ಗಜ ಬಂಡೆ ಕಲ್ಲು ಬಂಡೆ ಆಗ್ತಾನೆ. ಅವನ್ ಕತೆ ಮುಗಿಸೋದೆ. ಬೆಳಗ್ಗೆ ಆದ್ರೆ ನೈನಿ ಬಂದ್ಬಿಡ್ತಾಳೆ ಕಣೋ. ಹಾಗಿದ್ಮೇಲೆ ನೈನಿ ಫೋಟೋ ಯಾಕೆ ನೋಡ್ಬೇಕು? 2 ವರ್ಷ ಆದ್ರೂ ದೊಡ್ಡ ಮಗಳು ಬಂದಿಲ್ಲ ಅನ್ನೋ ನೋವು ನಯನಿಗಿಲ್ಲ ಅಂದ್ರೂ ವಿಶಾಲ್ಗಿರುತ್ತಲ್ವಾ? ಈಗ ವಿಷಯ ಅದಲ್ಲ. ನಿಮಗ್ ನಿದ್ದೆ ಬಂದ್ರೆ ಹೊದ್ಗೆ ಹೊತ್ಕೊಂಡು ಮಲ್ಗೋದ್ ಬಿಟ್ಟು ಇಲ್ಲಿ ಬಂದ್ ಯಾಕೆ ಏನೇನೋ ಮಾತಾಡ್ತಿದ್ದೀರಾ? ನೀನ್ ಯಾಕೆ ಮಲ್ಕೊಳ್ಳಿಲ್ಲ ಅಕ್ಕ? ನಾನು ಗಾರ್ಡನ್ ಅಲ್ಲಿದ್ದೆ. ಮಧ್ಯರಾತ್ರಿ ಗಾರ್ಡನ್ ಅಲ್ಲಿ ಏನೇ ಮಾಡ್ತಿದ್ಯಾ? ಹಾ, 2 ದೆವ್ವ ಬಂದಿತ್ತು, ಅದ್ರ ಜೊತೆ ಡಿಸ್ಕಷನ್ ಮಾಡ್ತಿದ್ದೀರಿ. ಮಾಮ್, ದೇವ ಅಂತೆ ಮಾಮ್. ಏಯ್, ಅವಳು ನಿನ್ನನ್ನ ಭಯಪಡಿಸೋದಕ್ಕೆ ಹಾಗೆ ಹೇಳ್ತಿದ್ದಾಳೆ ಕಣೋ. ಏ ಹಾಸ್, ಸರಿಯಾಗಿ ಹೇಳಕ್ ಆಗಲ್ವಾ? ಗಾರ್ಡನ್ ಅಲ್ಲಿ ಕುತ್ಕೊಂಡು ಹುಣ್ಣಿಮೆ ಚಂದ್ರನ್ ನೋಡ್ತಾ ಇದ್ದೆ. ಇಲ್ಲಿ ಹುಣ್ಣಿಮೆ ಬೆಳಕು ಬೀರ್ತಾ ಇದೆ. ನನ್ ತಂಗಿ ನೈನಿ ಹೋಗಿರೋ ಮಾನಸಾದೇವಿ ದೇವಸ್ಥಾನದ ಹತ್ರ ಕೂಡ ಹೀಗೆ ಬೀರ್ತಿರ್ಬೋದಾ ಅಂತ ಯೋಚಿಸ್ತಿದ್ದೆ. ನೀನ್ ಹೇಳ್ದಷ್ಟು ಸುಂದರವಾಗಿ ಇಲ್ದೇನೂ ಇರ್ಬೋದು ಹಾಸಿನಿ. ನೈನಿ ಸಾಧಿಸಿ ತಗೊಂಡೇ ಬರ್ತಾಳೆ. ನಾನಿಷ್ಟು ಗ್ಯಾರಂಟಿಯಿಂದ ಹೇಳ್ತಿದ್ದೀನಿ ಅಂತಂದ್ರೆ ಅವಳು ಈಗಾಗಲೇ ಗೆಲುವಿನ ಕಡೆ ಹೆಜ್ಜೆ ಇಟ್ಟಿರ್ತಾಳೆ. ಮಾನಸ ದೇವಿ ಅಮ್ಮನವ್ರ ದರ್ಶನ ಆಯ್ತು.
ತಾಯಿ ದಯೆಯಿಂದ ನನ್ನ ಯಜಮಾನ್ರು ಸರಿ ಹೋಗ್ತಾರೆ. ನೈನಿ ವಿಶ್, ನೀನ್ ಇಲ್ಲೇ ಇದ್ರೆ ಹೇಗೆ? ಗಾಯತ್ರಿ ಗಾನವಿ ನಿದ್ರೆಯಿಂದ ಎದ್ದು ಅಮ್ಮ ಅಂತ ಅತ್ತರೆ ಕಷ್ಟ. ಮಕ್ಕಳ ಹತ್ರ ಹೋಗು. ಇಲ್ಲ ಅತ್ತೆ, ನಾನು ಅಮ್ಮನ ಹತ್ರನೇ ಇರ್ತೇನೆ. ಮಾಮ್, ವಿಶಾಲ್ ನಿಮ್ಮ ಹತ್ರನೇ ಇರ್ತಾನಂತೆ. ಅಯ್ಯೋ ವೇಸ್ಟ್ ಬಾಡಿ. ನಮ್ಮಮ್ಮನ ಹತ್ರ ಇರ್ತೀನಿ ಅಂತಂದ್ರೆ ಅವ್ರ ರೂಮ್ಗೆ ಹೋಗಿ ಮಾತುಕತೆ ಆಡ್ತಾನೆ ಅಂತ ಅಲ್ಲ. ಗಾಯತ್ರಿ ಅತ್ತೆ ಫೋಟೋ ಎದುರುಗಡೆನೆ ನಿಂತಿರ್ತೀನಿ ಅಂತ ಹೇಳಿದ್ದು ವಿಶಾಲ್. ಇರ್ಲಿ ಬಿಡಿ, ಅವನಿಗೆ ಬೇಕು ಅಂದ್ರೂ ನಿದ್ದೆ ಬರೋದಿಲ್ಲ. 4 to 5 hours ವೆಯ್ಟ್ ಮಾಡಿದ್ರೆ ನೈನಿ ಬರ್ತಾಳ? ಮೊದ್ಲು ಪೇಪರ್ ಹಾಕೊಂಡ್ ಬರ್ತಾನೆ. ಆಮೇಲೆ ಹಾಲ್ ಹಾಕೋರು, ಕೆಲಸ ಮಾಡೋರು, ಡ್ರೈವರು ಬರ್ತಾರೆ ಅಂತ ವ್ಯಂಗ್ಯವಾಗಿ ಮಾತಾಡ್ಬೇಡ. ಬಾಯಿ ಮುಚ್ಕೊಂಡು ಹೋಗಿ ಮಲ್ಕೋ ಹೋಗು. ನೈನಿ ಎತ್ಕೆ ಬಂದ್ಮೇಲೆ ನೀನ್ ಬರುವಂತೆ. ನೀವೆಲ್ಲರೂ ಹೋಗಿ, ನಾನಿಲ್ಲೇ ಇರ್ತೇನೆ.